ಜಮೀನು ವಿವಾದದ ಹಿನ್ನೆಲೆ ಕಿಡಿಗೇಡಿಗಳು ಕಾಫಿ ತೋಟವನ್ನು ನಾಶ ಮಾಡಿರುವಂತಹ ಘಟನೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅರಕರವಳ್ಳಿಯಲ್ಲಿ ನಡೆದಿದೆ. ಸಂತನ ಡಿಕೋನ ಅನ್ನೋರಿಗೆ ಸಂಬಂಧಪಟ್ಟಂತಹ ತೋಟ ಅದು ಹಾಗೂ ಮೆಣಸು ಬಳ್ಳಿಯನ್ನು ನಾಶ ಮಾಡಿದ್ದಾರೆ. ತಮ್ಮ ಜಮೀನಿನ ಜೊತೆ ಪರಮೇಶ್ವರ್ ಅವರು ತಕರಾರು ಹೊಂದಿದ್ದು ಪರಮೇಶ್ವರ್ ತೋಟಕ್ಕೆ ಹಾನಿ ಮಾಡಿರುವುದಾಗಿ ಆರೋಪ ಇದೆ. ಭೂ ವ್ಯಾಜ್ಯ ಕೋರ್ಟ್ನಲ್ಲಿದ್ರೂ ಕೂಡ ಅತಿಕ್ರಮ ಪ್ರವೇಶಿಸಿ ತೋಟವನ್ನ ನಾಶ ಮಾಡಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದು ಅರೇಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲಾಗಿದೆ. ಒಬ್ಬ ರೈತಾಗಿ ಇನ್ನೊಬ್ಬ ರೈತರ ತೋಟಕ್ಕೆ ಹೋಗಿ ಈ ರೀತಿಯಾಗಿ ನಾಶ ಮಾಡ್ತಾರೆ ಅಂದ್ರೆ ಆ ವ್ಯಾಜ್ಯಗಳು ಏನೇ ಇರಲಿ ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಳ್ತಿರೋ ಕುತ್ಕೊಂಡು ಮಾತಾಡಿ ತೀರ್ಮಾನ ಮಾಡ್ಕೊಳ್ತಿರೋ ಬೆಳೆದಿರೋ ಬೆಳೆನ ಈ ರೀತಿಯಾಗಿ ನಾಶ ಮಾಡಕ್ ಕೈ ಆದ್ರೂ ಹೇಗೆ ಬರುತ್ತೆ? ನಿನ್ನೆ ನಾವು ಅರಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಆದರೂ ಕೂಡ ಯಾವುದೇ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿಲ್ಲ. ಬರದೇ ಇದ್ದಿದ್ದಕ್ಕೆ ಈ ರೀತಿ ಆಗಿರೋದು ಸರ್. ಎಲ್ಲರೂ ಬಂದು ನಮ್ಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಆದಷ್ಟು ಬೇಗ ಅವ್ರನ್ನ ಬಂಧಿಸಿ ನಮಗೆ ಸರಿಯಾದ ಒಂದು ತೀರ್ಮಾನನ ನೀವು ಕೊಡಿಸ್ಲಿಲ್ಲ ಅಂದ್ರೆ ನಾವು ಹೋಗಿ ಜಿಲ್ಲಾ ಅಧಿಕಾರಿಗಳ ಮುಂದೆ ಹೋಗಿ ನಾವು ಕುಟುಂಬ ಸಮೇತರಾಗಿ ಹೋಗಿ ನಾವು ಧರಣಿ ಕೂರ್ತೀವಿ ಸರ್. ನಮಗೆ ಆದಷ್ಟು ಬೇಗ ಅವ್ರನ್ನ ಬಂಧಿಸಬೇಕು, ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ನಮಗೂ ಅವರು ಪರಮೇಶ್ವರ್ಗೆ ಈ ಜಾಗದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಅದನ್ನು ನಾವು ಕೋರ್ಟಲ್ಲಿ ನಾವು ತೀರ್ಮಾನಕ್ಕೋಸ್ಕರ ನಾವು ಇಂಜೆಕ್ಷನ್ ಆರ್ಡ್ರ್ ತೊಗೊಂಡಿದ್ದೀವಿ. ಇಂಜೆಕ್ಷನ್ ಆರ್ಡ್ರ್ ಇದ್ದರೂ ಸಹ ಅವರು ಈ ಕೆಲಸ ಮಾಡಿದ್ದಾರೆ, ಗಿಡ ಕಡಿದಿದ್ದಾರೆ. ಏಕಾಏಕಿ ಬಂದ್ಬಿಟ್ಟು ತುಂಬ ಜನ ಬಂದಿದ್ದಾರೆ. ಮತ್ತು ಅದ್ರ ಮಧ್ಯದಲ್ಲಿ ಕೋರ್ಟಲ್ಲಿ ಇನ್ನೂ ಕೇಸ್ ನಡೀತಾ ಇದೆ. ಅದ್ರ ಮಧ್ಯದಲ್ಲಿ ಇವರು ಏಕಾಏಕಿ ಬಂದ್ಬಿಟ್ಟು 7 ಸರ್ಕಾರದಿಂದ ರೈತರಿಗೆ ಸಿಗುವಂತಹ ಈ ಸಬ್ಸಿಡಿ ರಸಗೊಬ್ಬರ ಅಕ್ರಮವಾಗಿ ಖಾಸಗಿಯವರಿಗೆ ಮಾರಾಟ ಆಗ್ತಾ ಇರೋದ್ರ ಬಗ್ಗೆ ಒಂದು ಜಾಲ ಬೆಳಕಿಗೆ ಬಂದಿದೆ. ರೈತರಿಗೆ ಕೊಡಬೇಕಾಗಿದ್ದ ಅಥವಾ ತಲುಪಬೇಕಾಗಿದ್ದ ಸಬ್ಸಿಡಿ ರಸಗೊಬ್ಬರ ಖಾಸಗಿ ಫ್ಯಾಕ್ಟರಿಗೆ ಪೂರೈಕೆಯಾದ ಘಟನೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಮೋಕಲಿ ಅನ್ನೋ ಗ್ರಾಮದಲ್ಲಿ ಆಗಿದೆ. ಲಾರಿಯಲ್ಲಿ ರಸಗೊಬ್ಬರ ಪೂರೈಕೆ ಮಾಡ್ತಾ ಇದ್ದ ವೇಳೆ ಕರವೇ ಕಾರ್ಯಕರ್ತರು ರೈಡ್ ಮಾಡಿದ್ರು. ಲಾರಿಯಲ್ಲಿದ್ದ 170 ಚೀಲ ಯೂರಿಯಾ ಪತ್ತೆಯಾಗಿದೆ. ಬಳಿಕ ಸ್ಥಳಕ್ಕೆ ತಹಶೀಲ್ದಾರ್ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದಾಗ ಗೋಡೌನ್ನಲ್ಲಿ ಸುಮಾರು 700 ರಿಂದ 800 ಚೀಲ ರಸಗೊಬ್ಬರ ಪತ್ತೆಯಾಗಿದೆ. ಎಲ್ಲ ಸಬ್ಸಿಡಿ ಕೊಡ್ತಾರಲ್ಲ ರೈತರಿಗೆ ಸಿಗ್ಲಿ ಅಂತ ಸರ್ಕಾರ, ಅದು ಸದ್ಯ ಗೊಬ್ಬರವನ್ನ ತಹಶೀಲ್ದಾರ್ ಬಸವರೆಡ್ಡಪ್ಪ ರೋಣಂತ್ ಸೀಸ್ ಮಾಡಿದ್ದಾರೆ. ಘಟನೆ ಸಂಬಂಧ ಅರಕಲಗೂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಪ್ರೊಸೀಜರ್ ಇದೆ ಹಂಗೆ ಅಲ್ವಾ? ಆಮೇಲೆ ಎಲ್ಲಿಂದ ಬಂದಿದೆ ಅಂತ ಚೆಕ್ ಮಾಡಬೇಕು. ಆ ಬಿಲ್ ಎಲ್ಲ ನೋಡಬೇಕು. ಇವ್ರು ಆದ್ರೂ ಮೇಡಂ ಇನ್ವಾಯ್ಸ್ ಇದೆ, ಬಿಲ್ ಇದ್ದೇ ಇರುತ್ತೆ. ಎಲ್ಲ ಇದ್ದೇ ಇದೆ. ಟೆಕ್ನಿಕಲ್ ಗ್ರೇಡ್ ಇರೋದಿಲ್ವಾ? ಅದೇ ನಾನು ಅನ್ಕೊಂಡ್ಬಿಟ್ಟೆ ಒಳಗಡೆ ಬಿಟ್ಟು. ಹಂಗೆ ಅನ್ಕೊಂಡ್ಬಿಟ್ಟೆ ಅಲ್ಲ. ಇನ್ವಾಯ್ಸ್ ಇರುತ್ತೆ ತಾನೆ. ಬೈ ಬಿಲ್ ಎಲ್ಲ ತೂಕ ಹಾಕಿರೋ ಮೇಡಂ. ಓಕೆ, ಟೆಕ್ನಿಕಲ್ ಗ್ರೇಡ್ ಯೂರಿಯಾ ಅಂದ್ರೆ ಎಲ್ಲಿಂದ ತಗೋತೀವಿ? ಅದು ಬೇರೆ ಸಪ್ಲೈ ಇರ್ತಾರೆ. ಅದೇ ಎಲ್ಲಿಂದ? ಅದೇ ಎಲ್ಲಿಂದ? ನೇಮ್ ನೋಡಿ. ಅಲ್ಲ ಈಗ ಯೂಶುವಲ್ ಆಗಿ ಅಯೋಧ್ಯೆ ಮತ್ತು ಅಯೋಧ್ಯೆಯ ರಾಮ ಮಂದಿರ ಅನ್ನುವಂಥದ್ದು ಕೋಟಿ ಹಿಂದೂಗಳ ಕನಸಾಗಿದೆ. ಹೀಗಿರುವಾಗ ಮಂದಿರ ಪ್ರತಿಷ್ಠಾಪನೆ ಹಿನ್ನೆಲೆ ಹಲವಾರು ಬೆಳವಣಿಗೆಗಳು ದೇಶದಲ್ಲಿ ಆಗ್ತಾ ಇದೆ. ಇಲ್ಲಿ ನೋಡಿ, 2 ಕಾಲು ನೋವಿರುವ ವಯೋವೃದ್ಧರು ನಮ್ಮ ರಾಜ್ಯದಿಂದ ಅಯೋಧ್ಯೆಗೆ ಹೊರಟಿದ್ದಾರೆ. ಕರ್ನಾಟಕದ ವಿಶೇಷ ಭಕ್ತರು ಇವರು ಅಯೋಧ್ಯೆಗೆ ಗಾಲಿ ಕುರ್ಚಿಯಲ್ಲಿ ಹೊರಟಿದ್ದಾರೆ. ರಾಜ್ಯದ ಪ್ರಮುಖ ಧಾರ್ಮಿಕ ಕೇಂದ್ರಗಳನ್ನ ಸಂದರ್ಶನ ಮಾಡುತ್ತಾ ರಾಮ್ಲಲ್ಲಾನನ್ನು ನೋಡೋಕೆ ಮಂಜುನಾಥ್ ಹೋಗ್ತಾ ಇದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ, ಉಡುಪಿ, ಶ್ರೀಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟು ದಾರಿಯಲ್ಲಿರೋ ಎಲ್ಲಾ ಕ್ಷೇತ್ರಗಳನ್ನ ಭೇಟಿಯನ್ನು ಮಾಡ್ತಾ ಇದ್ದಾರೆ. 1-2 ತಿಂಗಳಲ್ಲಿ ಅಯೋಧ್ಯೆ ತಲುಪೋ ಲೆಕ್ಕಾಚಾರ ಇವರಿಗಿದೆ. ಬೆಳಗಾವಿ ಜಿಲ್ಲೆ ಸವದತ್ತಿ ಮೂಲದ ಮಂಜುನಾಥ್ ಹರಿದ್ವಾರ, ಮಥುರಾ, ಆಗ್ರಾ, ಮಹಾರಾಷ್ಟ್ರ, ಖಂಡ್ವಾ, ಪಂಢರಪುರ, ಮಹಾಲಕ್ಷ್ಮಿ, ಕೊಲ್ಲಾಪುರ, ಕೂಡಲ ಸಂಗಮ, ತಮಿಳುನಾಡು, ತಿರುಪತಿ, ಹಾಗೆ ತಿರುಚಿ, ಕನ್ಯಾಕುಮಾರಿ, ರಾಮೇಶ್ವರ ಕ್ಷೇತ್ರಗಳನ್ನು ಈಗಾಗಲೇ ಸುತ್ತಾಡಿದ್ದಾರೆ. ಯುವಕನಾಗಿದ್ದಾಗ ಬೈಕ್, ಆಮೇಲೆ ಸೈಕಲ್, ಈಗ ಗಾಲಿ ಕುರ್ಚಿಯ ಮುಖಾಂತರ ಯಾತ್ರೆ ಹೊರಟಿದ್ದಾರೆ. ಮಠ ಮಂದಿರದಲ್ಲಿ ತಂಗಿ ಮುಂದಿನ ಕ್ಷೇತ್ರಕ್ಕೆ ಹೋಗ್ತಾರೆ. ಊಟ ಉಪಹಾರ ಎಲ್ಲವೂ ಕೂಡ ಅವರಿಗೆ ಅಲ್ಲೇ ಉಚಿತವಾಗಿ ಸಿಗ್ತಾ ಇರುತ್ತೆ. ನೋಡಿ ಸರ್, ನಾನು ಬರ್ತಾ ಇರೋದು ಹರಿದ್ವಾರ, ಉತ್ತರಾಖಂಡದಿಂದ ನಾನು ಆ ಕಡೆಯಿಂದ ಗಾಡಿ ತಳ್ಕೊಂಡು ಬಂದೆ. ನಾನು ಆಗ್ರಾ, ಕೃಷ್ಣ ಹುಟ್ಟಿದ ಜನ್ಮಭೂಮಿ, ಮಥುರಾ, ಮತ್ತು ಗೋಕುಳ, ನಂದಗಾಂವ, ಬರ್ಸಾನ, ಹೀಗೆಲ್ಲ ಯಾತ್ರೆ ಮಾಡ್ಕೊಂಡು ಬಂದೆ ಸರ್. ಆಮೇಲೆ ಆ ಕಡೆಯಿಂದ ಮಹಾರಾಷ್ಟ್ರ, ಕರ್ನಾಟಕ ಮಾಡ್ಕೊಂಡು ಆಮೇಲೆ UP ಸೈಡು ಹೋಗಬೇಕು. ಅದರಲ್ಲಿ ಸ್ವಲ್ಪ ತುಂಬ ಟೈಮ್ ಆಗುತ್ತೆ. ಸ್ವಲ್ಪ ಹೋಗುವಾಗ ತೊಂದರೆನೂ ಆಗುತ್ತೆ. ಆದರೆ ನಾವು ತೊಂದರೆ ಅಂತ ಯಾರಿಗೂ ಹೇಳಲ್ಲ. ಆದರೆ ದೇವರು ಹೆಲ್ಪ್ ಮಾಡ್ತಾರೆ. ನನ್ನ ಈ ವಯಸ್ಸಿಗೆ, ಅದರ ವಯಸ್ಸು ನಮ್ಮದು ಈ ಗಾಡಿ ತೊಳ್ಕೊಂಡು ಹೋಗೋದು ಅಲ್ಲ. ಆದರೆ ದೇವ್ರು ನನಗೆ ಅಷ್ಟು ಕ್ಷಮತಾ ಕೊಡ್ತಾರೆ. ರಾಮ ಜನ್ಮ ಹೋಗಬೇಕು, ಅದು ಉದ್ಘಾಟನೆ ಆಗಿದೆ, ಎಲ್ಲ ಕಟ್ತಾ ಇದ್ದಾರೆ. ನನಗೆ ಬಹಳ ಖುಷಿ, ಹೆಮ್ಮೆ ಪಡ್ತೇನೆ ನಾನು. ಆದರೆ